press the bell icon on the YouTube app and never miss another update. Hello children, subject EVS, topic agriculture, class 5th. Okay, in previous class we study about agriculture and important crops of the districts, isn't it? And then we match the pictures with the correct statement, isn't it? Once again I will repeat here children. See here, page number 98, you have to look at these pictures. First pictures, he is doing harvesting the crop either manually or with the help of machines. In second pictures, both pictures protecting the crop from animals, birds, insects and diseases, isn't it? And then third picture, using chemicals or organic fertilizer for proper growth of the crop. Okay. Fourth one, irrigation for the proper growth of crops. Okay. Fifth one, ploughing the land to grow crops. Okay. Sixth one, last one, sowing the seeds to grow crops. Okay. It means children, ಅಂದ್ರೆ ನಮಗೆಲ್ಲ ಅನ್ನವನ್ನು ನೀಡ್ತಾ ಇರೋದು ಯಾರು? ರೈತರು. ಅಂದರೆ ನಾವು ರೈತರು ಯಾವ ರೀತಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಎಷ್ಟು ಶ್ರಮಜೀವಿಗಳು ಎಂಬುದನ್ನು ನಾವು ಇದರಿಂದ ತಿಳ್ಕೋಬಹುದು. ಅವರು ನಮಗೆ ಅಂದರೆ ಅವರು ಹೊಲ ಗದ್ದೆಗಳಲ್ಲಿ ಬೆಳೆಗಳನ್ನು ಬೆಳೆದೇ ಹೋದರೆ ನಮಗೆಲ್ಲ ಆಹಾರ ಸಿಗೋದೇ ಇಲ್ಲ. ಅಂದರೆ ನಮಗೆ ಅನ್ನದಾತ ಯಾರು? ರೈತರು. ಓಕೆ, ಹಾಗಾಗಿ ರೈತರನ್ನು ಕೃಷಿಕರು ಅಂತಲೂ ಕೂಡ ಕರೆಯಲಾಗುತ್ತೆ. ಕೃಷಿಕರು ಈ ರೈತರು ಏನು ಮಾಡ್ತಾರೆ, ತಮ್ಮ ಜೀವನವನ್ನು ಸಾಗಿಸಲು ಅವ್ರು ಏನು ಮಾಡ್ತಾರೆ, ತಮ್ಮ ಹೊಲಗದ್ದೆಗಳಲ್ಲಿ ಬೆಳೆಗಳನ್ನು ಬೆಳೆದು ಮತ್ತೆ ಅದರ ಜೊತೆಯಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಿಂದನೇ ಅವರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಓಕೆ, ಆಹಾರವು ನಮಗೆ ಎಲ್ಲಿಂದ ಬರುತ್ತೆ? ಕೃಷಿ ಹಂತಗಳ ಮೂಲಕ ನಾವು ಇದನ್ನು ತಿಳ್ಕೋಬಹುದು. ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು, ದೊಡ್ಡ ಕೃಷಿಕರ ಬಗ್ಗೆನೂ ನಾವು ತಿಳ್ಕೋಬಹುದು. ಅಂದರೆ ನಾವು ಕೆಳಗಿನ ಚಿತ್ರಗಳನ್ನು ಗಮನಿಸಿದಾಗ ಏನು ಗೊತ್ತಾಗುತ್ತೆ, ಅವುಗಳ ಮುಂದಿನ ಹೇಳಿಕೆಗಳನ್ನು ಕೂಡ ನಾವು ಏನು ಮಾಡಬೇಕು, ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಆ ಹೇಳಿಕೆಗೂ ಚಿತ್ರಗಳಿಗೂ ನಾವೇನು ಮಾಡಬೇಕು, ಜೋಡಣೆ ಸರಿಯಾಗಿ ಇಲ್ಲ ಆದರೆ ನಾವೇನು ಮಾಡಬೇಕು, ಅದನ್ನು ಸರಿಯಾಗಿ ಜೋಡಿಸಬೇಕು. ಚಿತ್ರಗಳನ್ನು ಅವುಗಳ ಸರಿಯಾದ ಹೇಳಿಕೆಯೊಂದಿಗೆ ನಾವೇನು ಮಾಡಬೇಕು, ಇಲ್ಲಿ ಗೆರೆ ಎಳೆದು ಜೋಡಿಸ್ಬೇಕು. ಓಕೆ, ಇಲ್ಲಿ ನಾವು ಯಂತ್ರಗಳು ಇದ್ದಾವೆ ಅಂದರೆ ಮೊದಲನೇ ಚಿತ್ರ ಏನನ್ನು ತೋರಿಸುತ್ತೆ, ಯಂತ್ರಗಳು ಅಥವಾ ಕೈಗಳಿಂದ ರೈತ ಏನು ಮಾಡ್ತಾ ಇದ್ದಾನೆ, ಬೆಳೆಗಳನ್ನು ಕಟಾವು ಮಾಡ್ತಾ ಇದ್ದಾನೆ. ಅಂದರೆ ಬೆಳೆಗಳು ಬೆಳೆದ ನಂತರ ಕೊನೆಗೆ ರೈತ ಏನು ಮಾಡ್ತಾನೆ, ಬೆಳೆದ ಬೆಳೆಗಳನ್ನು ಯಾವ ರೀತಿ ಕಟಾವು ಮಾಡಿಸ್ತಾನೆ, ಅಥವಾ ತನ್ನ ಕೈಯಿಂದಲೇ ಅವನು ಕಟಾವನ್ನು ಮಾಡಿಸ್ತಾನೆ ಅಥವಾ ಯಂತ್ರಗಳನ್ನು ಅವನು ಬಳಸ್ಕೊಂಡು ಕಟಾವನ್ನು ಮಾಡಿಸ್ತಾನೆ. ಅಂದರೆ ಆ ಚಿತ್ರಕ್ಕೆ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂದರೆ ಹಾರ್ವೆಸ್ಟಿಂಗ್ ದ ಕ್ರಾಪ್ ಐದರ್ ಮ್ಯಾನ್ಯುವಲಿ ಆರ್ ವಿತ್ ದ ಹೆಲ್ಪ್ ಆಫ್ ಮಷೀನ್ಸ್. ಯಂತ್ರಗಳು ಅಥವಾ ಕೈಗಳಿಂದ ಬೆಳೆಗಳನ್ನು ಕಟಾವು ಮಾಡುವುದು. ಓಕೆ, ಸೆಕೆಂಡ್ ಪಿಕ್ಚರ್, ಎರಡನೇ ಪಿಕ್ಚರ್ ನಮಗೆ ಏನು ತೋರಿಸ್ತಾ ಇದೆ, ರೈತನ ಕೈಯಲ್ಲಿ ಏನಿದೆ, ಒಂದು ಲಾಂಗ್ ಸ್ಪ್ರಿಂಗ್ ಇದೆ, ಒಂದು ಕಲ್ಲನ್ನು ಅವನು ಎತ್ಕೊಂಡಿದ್ದಾನೆ, ಹೌದಲ್ವಾ? ಮತ್ತು ಇನ್ನೊಂದು ಚಿತ್ರದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ರೈತ ಏನು ಮಾಡ್ತಾ ಇದ್ದಾನೆ, ಔಷಧಿಗಳನ್ನು ಸಿಂಪಡಿಸ್ತಾ ಇದ್ದಾನೆ. ಅಂದರೆ ಇವೆರಡು ಕೆಲಸಗಳನ್ನು ಅವನು ಯಾಕೆ ಮಾಡ್ತಾ ಇದ್ದಾನೆ, ಪ್ರಾಣಿ ಪಕ್ಷಿ ಕೀಟಗಳು ಮತ್ತು ರೋಗಗಳಿಂದ ಬೆಳೆಯನ್ನು ರಕ್ಷಿಸಲು ಇವುಗಳನ್ನು ರೈತ ಮಾಡ್ತಾ ತನ್ನ ಹೊಲಗದ್ದೆಗಳಲ್ಲಿ ಈ ಕೆಲಸಗಳನ್ನು ಅವನು ಮಾಡ್ತಾ ಇದ್ದಾನೆ. ಅಂದರೆ ಇದು ಏನು ತೋರಿಸುತ್ತೆ, ಪ್ರೊಟೆಕ್ಟಿಂಗ್ ದ ಕ್ರಾಪ್ ಫ್ರಮ್ ಅನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್ ಆ್ಯಂಡ್ ಡಿಸೀಸಸ್. ಓಕೆ, ಅದು ಆ ಹೇಳಿಕೆ ಅದಕ್ಕೆ ಆ ಚಿತ್ರಕ್ಕೆ ಸರಿಯಾಗಿ ನಾವು ಜೋಡಿಸ್ಬೇಕು. ನೆಕ್ಸ್ಟ್, ಅಲ್ಲಿ ಒಬ್ಬ ರೈತ ಮಹಿಳೆ ಏನು ಮಾಡ್ತಾ ಇದ್ದಾಳೆ, ಕೆಲವೊಂದು ಆರ್ಗ್ಯಾನಿಕ್ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಅವಳು ಸಿಂಪಡಿಸ್ತಾ ಇದ್ದಾಳೆ. ಅಂದರೆ ಬೆಳೆಗಳು ಚೆನ್ನಾಗಿ ಬೆಳೆಯಲು ಏನು ಬೇಕು, ರಾಸಾಯನಿಕಗಳು ಬೇಕು ಅಥವಾ ಸಾವಯವ ಗೊಬ್ಬರವನ್ನು ಹಾಕುವುದು. ಅಂದರೆ ರೈತರು ಏನು ಮಾಡ್ತಾರೆ, ಸಮಯಕ್ಕೆ ಸರಿಯಾಗಿ ಅವ್ರು ಏನು ಮಾಡ್ತಾ ಹೋಗಬೇಕು, ಆ ಬೆಳೆಗಳಿಗೆ ಬೇಕಾಗಿರುವಂತಹ ರಾಸಾಯನಿಕಗಳನ್ನು ಸಿಂಪಡಿಸಬೇಕು ಮತ್ತು ಸಾವಯವ ಗೊಬ್ಬರವನ್ನು ಅದಕ್ಕೆ ಹಾಕಬೇಕು.
ಇದು ಆ ಚಿತ್ರಕ್ಕೆ ಸರಿಯಾದ ಜೋಡಣೆ. ನಾವು ಜೋಡಿಸ್ಬೇಕು. ಯೂಸಿಂಗ್ ಕೆಮಿಕಲ್ಸ್ ಆರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಫಾರ್ ಪ್ರಾಪರ್ ಗ್ರೋತ್ ಆಫ್ ದ crop. Understood children? Next we see here next picture motor. ಅಲ್ಲಿ ನಾವು ಒಂದು ನೀರಿನ ಮೋಟರ್ ಅನ್ನ ನೋಡ್ತಾ ಇದ್ದೀವಿ ಅಲ್ವಾ. ಅಂದ್ರೆ ಬೆಳೆಗಳು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು? ಮುಖ್ಯವಾಗಿ ನೀರು ಬೇಕೇ ಬೇಕು. ಅಂದ್ರೆ ಸಮಯಕ್ಕೆ ಸರಿಯಾಗಿ ನಾವೇನ್ ಮಾಡಬೇಕು? ನೀರನ್ನು ಕೂಡ ಅಲ್ಲಿ ಹರಿಸಬೇಕು. ಅಂದ್ರೆ ರೈತರು ಏನ್ ಮಾಡ್ತಾರೆ? ನೀರನ್ನು ಅಂದ್ರೆ ಮೋಟರ್ನ ಮೂಲಕ ಇರಬಹುದು, ಕಾಲುವೆಗಳ ಮೂಲಕ ಇರಬಹುದು, ಏನ್ ಮಾಡ್ತಾರೆ ಅವರು? ನೀರನ್ನ ಬೆಳೆಗಳಿಗೆ ಹರಿಸ್ತಾರೆ. ಅಂದ್ರೆ ಈ ಚಿತ್ರಕ್ಕೆ ಸರಿಯಾದ ಜೋಡಣೆ ಯಾವುದು? ಇರಿಗೇಷನ್ ಫಾರ್ ದ ಪ್ರಾಪರ್ ಗ್ರೋತ್ ಆಫ್ ಕ್ರಾಪ್ಸ್. ಅಂದ್ರೆ ಬೆಳೆಗಳು ಚೆನ್ನಾಗಿ ಬೆಳಿಬೇಕು ಅಂದ್ರೆ ನೀರನ್ನು ಕೂಡ ಹರಿಸುವುದು. ನೆಕ್ಸ್ಟ್ ಪಿಕ್ಚರ್ ಸಿ ಹಿಯರ್. ಅಲ್ಲಿ ರೈತ ಮಹಿಳೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ನೆಲವನ್ನ ಅವಳು ಉಳ್ತಾ ಇದ್ದಾಳೆ ಅಲ್ವಾ. ಅಂದ್ರೆ ಬೆಳೆಗಳು ಬೆಳೆಯಲು ನೆಲವನ್ನ ಉಳುಮೆ ಮಾಡುವುದು. ಏನ್ ಮಾಡಬೇಕು? ನಾವು ಬೆಳೆನ ಫಸ್ಟ್ ಬೆಳಿಬೇಕು ಅಂದ್ರೆ ಇದು ಮೊದಲನೇ ಹಂತ. ನಾವಿವಾಗ ಬೀಜವನ್ನ ಬಿತ್ತಕ್ಕಿಂತ ಮುಂಚೆ ಏನ್ ಮಾಡಬೇಕು? ನೆಲವನ್ನ ಕ್ಲೀನ್ ಮಾಡ್ಕೋಬೇಕು. ಕೃಷಿಕರು ಏನ್ ಮಾಡ್ತಾರೆ? ಫಸ್ಟ್ ಮಳೆ ಬಂದ ತಕ್ಷಣ ಏನ್ ಮಾಡ್ತಾರೆ? ಅವರು ಭೂಮಿಯನ್ನ ಹದ ಮಾಡ್ಕೊಳ್ತಾರೆ, ಅಂದ್ರೆ ಭೂಮಿಯನ್ನ ಕ್ಲೀನ್ ಮಾಡ್ಕೊಳ್ತಾರೆ ಅಲ್ವಾ. ಕ್ಲೀನ್ ಮಾಡ್ಕೊಂಡ ನಂತರ ಅಂದ್ರೆ ಬೆಳೆಗಳನ್ನ ಬೆಳೆಯಲು ನೆಲವನ್ನ ಅವರು ಉಳುಮೆ ಮಾಡ್ತಾರೆ. ಬೆಳೆ ಬೆಳೆಯಲು ನೆಲವನ್ನ ಉಳುಮೆ ಮಾಡುವುದು. ಆ ಪಿಕ್ಚರಿಗೆ, ಆ ಚಿತ್ರಕ್ಕೆ ಯಾವುದು ಸರಿಯಾದ ಜೋಡಣೆ? ಯಾವ ಹೇಳಿಕೆ? ಫ್ಲೈಯಿಂಗ್ ದ ಲ್ಯಾಂಡ್ ಟು ಗ್ರೋ ಕ್ರಾಪ್ಸ್. ಫ್ಲೈಯಿಂಗ್ ದ ಲ್ಯಾಂಡ್ ಟು ಗ್ರೋ ಕ್ರಾಪ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ನೆಕ್ಸ್ಟ್ ಲಾಸ್ಟ್ ಒನ್ ಈಸ್, ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ ರೈತರು ಬೀಜವನ್ನ ಬಿತ್ತುತ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಫಸ್ಟ್ ನೆಲವನ್ನ ಕ್ಲೀನ್ ಮಾಡ್ಕೊಂಡು ನಂತರ ಅವ್ರು ಏನ್ ಮಾಡ್ತಾರೆ? ಬೀಜವನ್ನ ಬಿತ್ತುತ್ತಾ ಇದ್ದಾರೆ. ಅಂದ್ರೆ ಈ ಚಿತ್ರಕ್ಕೆ ಸರಿಯಾದ ಹೇಳಿಕೆಯನ್ನ ನಾವು ಜೋಡಿಸ್ಬೇಕು. ಇಟ್ ಮೀನ್ಸ್ ಸೋಯಿಂಗ್ ದ ಸೀಡ್ಸ್ ಟು ಗ್ರೋ ಕ್ರಾಪ್ಸ್. sowing the seeds to grow crops. It is correct statement. ಓಕೆ, ಇದನ್ನ ಈ ಹೇಳಿಕೆಗೆ ನಾವು ಏನ್ ಮಾಡಬೇಕು? ಜೋಡಿಸಬೇಕು. ಅಂಡರ್ಸ್ಟುಡ್ ಚಿಲ್ಡ್ರನ್? Next we see here you have matched the pictures with the correct statement, haven't? These are the stages of growing crops. Okay, you have matched the pictures with the correct statements but they are not in the proper order. ಅಂದ್ರೆ ನಾವು ಈ ಚಿತ್ರಗಳನ್ನ ಏನ್ ಮಾಡಿದೀವಿ? ಸರಿಯಾದ ಹೇಳಿಕೆಗೆ ನಾವು ಜೋಡಿಸಿದೀವಿ ಅಲ್ವಾ. ಚಿತ್ರಗಳನ್ನ ಅವುಗಳಿಗೆ ಅನುಸಾರ ಅಂದ್ರೆ ಅವುಗಳಿಗೆ ಸರಿಹೊಂದುವಂತಹ ಹೇಳಿಕೆಗಳ ಜೊತೆಗೆ ನಾವು ಅದನ್ನ ಜೋಡಿಸಿದೀವಿ ಅಲ್ವಾ. ಬಟ್ ಅದು ಕ್ರಮವಾಗಿ ಇಲ್ಲ, ಅಂದ್ರೆ ನಾವು ಆರ್ಡರ್ ಆಗಿ ನಾವು ಅದನ್ನ ಜೋಡಣೆ ಮಾಡಿಲ್ಲ. ಅಂದ್ರೆ ಒನ್ ಬೈ ಒನ್ ಯಾವುದು ಕೃಷಿಯನ್ನ ಅಂದ್ರೆ ರೈತ ಯಾವ ರೀತಿ ಬೆಳೆಗಳನ್ನ ಅವನು ಬೆಳಿತಾನೆ, ಹಂತ ಹಂತವಾಗಿ ಅವನು ಬೆಳೆಗಳನ್ನ ಬೆಳೀತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ನಾವು ಈ ಕೃಷಿ ಕೆಲಸಗಳನ್ನ ಏನ್ ಮಾಡಬೇಕು? ಹಂತ ಹಂತವಾಗಿ ಮೊದಲು ಯಾವ ಕೆಲಸವನ್ನ ಮಾಡ್ತಾನೆ, ಅದರ ನಂತರ ಏನ್ ಮಾಡ್ತಾನೆ, ಅದರ ನಂತರ ಏನ್ ಮಾಡ್ತಾನೆ, ಅದನ್ನ ನಾವು ಕ್ರಮವಾಗಿ ಬರಿತಾ ಹೋಗ್ಬೇಕು. ಅಂಡರ್ಸ್ಟುಡ್? ಅಂದ್ರೆ ಇಲ್ಲಿ ನಾವೇನ್ ಮಾಡಿದೀವಿ? ಮೇಲೆ ಕೆಳಗೆ ಇದೆ. ಈ ಚಿತ್ರಗಳು ಮತ್ತೆ ಹೇಳಿಕೆಗಳನ್ನು ನಾವು ಮ್ಯಾಚ್ ಮಾಡಿದೀವಿ ಅಲ್ವಾ. ಆದ್ರೆ ಯು ಹ್ಯಾವ್ ಮ್ಯಾಚ್ ದ ಪಿಕ್ಚರ್ಸ್ ವಿತ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್, isn't it? But they are not in the proper order. Write them in the correct order in the space given below. ಇದನ್ನ ನಾವು ಸರಿಯಾಗಿ ಕ್ರಮವಾಗಿ ನಾವು ಬರಿಬೇಕು. ಫಸ್ಟ್ ಏನ್ ಮಾಡಬೇಕಿಲ್ಲಿ? ಫಸ್ಟ್ ಒನ್ ಈಸ್ ಪ್ಲಫಿಂಗ್ ದ ಲ್ಯಾಂಡ್ ಟು ಗ್ರೋ ಕ್ರಾಪ್ಸ್. ಅಂದ್ರೆ ಕೃಷಿ ಹಂತ ಹಂತವಾಗಿ ಯಾವ ರೀತಿಯಾಗಿ ಅವರು ಫಸ್ಟ್ ಯಾವ ಕೆಲಸವನ್ನ ಮಾಡ್ತಾರೆ, ಅದರ ನಂತರ ಯಾವ ಕೆಲಸವನ್ನ ಅವ್ರು ಮಾಡ್ತಾರೆ, ಈ ರೀತಿ ನಾವು ಏನ್ ಮಾಡಬೇಕು? ಸರಿಯಾದ ಕ್ರಮದಲ್ಲಿ ಜೋಡಿಸ್ತಾ ಹೋಗ್ಬೇಕು. See here, write them in the correct order in the space given below. First, ploughing the land to grow crops. ಫಸ್ಟ್ ಏನ್ ಮಾಡ್ತಾನೆ ರೈತ? ಫಸ್ಟ್ ಏನ್ ಮಾಡ್ತಾನೆ? ಬೆಳೆ ಬೆಳೆಯಲು ಅಂದ್ರೆ ಮಳೆ ಬಂದ ತಕ್ಷಣ ರೈತರು ಏನ್ ಮಾಡ್ತಾರೆ? ತಮ್ಮ ನೆಲವನ್ನ ಅವರು ಕ್ಲೀನ್ ಮಾಡ್ತಾರೆ. ಅಂದ್ರೆ ರೈತರು ಬೆಳೆ ಬೆಳೆಯಕ್ಕಿಂತ ಮುಂಚೆ ನೆಲವನ್ನ ಉಳುಮೆ ಮಾಡ್ತಾರೆ. ಇಟ್ ಮೀನ್ಸ್
flying the land to grow crops. Flying the land to grow crops. ಓಕೆ, ನೆಕ್ಸ್ಟ್ ಈಗ ಭೂಮಿಯನ್ನು ರೈತರು ಯಾವ ರೀತಿ ಬೆಳೆಗಳನ್ನು ಬೆಳೀತಾರೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ತಾ ಇದ್ದೀವಿ. ಫಸ್ಟ್ ಏನು ಮಾಡ್ತಾ ಇದ್ದಾನೆ ರೈತ? ಫಸ್ಟ್ ತನ್ನ ಹೊಲವನ್ನು, ಗದ್ದೆಯನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಏನು ಹೇಳ್ತಾರೆ? ಉಳುಮೆ ಮಾಡೋದು ಅಂತ ಹೇಳ್ತಾರೆ. ಫ್ಲೈಯಿಂಗ್ ದ ಲ್ಯಾಂಡ್ ಟು ಗ್ರೋ ಕ್ರಾಪ್ಸ್. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ? ನೆಲ ಕ್ಲೀನ್ ಆದಮೇಲೆ ಸೋಯಿಂಗ್ ದ ಸೀಡ್ಸ್ ಟು ಗ್ರೋ ಕ್ರಾಪ್ಸ್. ಅವಾಗ ಬೀಜಗಳನ್ನು ಅವರು ಬಿತ್ತುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ನೆಲ ಕ್ಲೀನ್ ಆದ ನಂತರ ಬೀಜವನ್ನು ಬಿತ್ತುತ್ತಾರೆ. ಸೋಯಿಂಗ್ ದ ಸೀಡ್ಸ್ ಟು ಗ್ರೋ ಕ್ರಾಪ್ಸ್. ಸೋಯಿಂಗ್ ದ ಸೀಡ್ಸ್ ಟು ಗ್ರೋ crops. ಓಕೆ, ನೆಕ್ಸ್ಟ್ ಅಂದರೆ ಇವಾಗ ಬೀಜವನ್ನು ಬಿತ್ತಾಯಿತು, ಫಸ್ಟ್ ನೆಲವನ್ನು ಕ್ಲೀನ್ ಮಾಡಿದ್ರು, ಉಳುಮೆ ಮಾಡಾಯಿತು, ನೆಕ್ಸ್ಟ್ ಬೀಜಗಳನ್ನು ಬಿತ್ತನೆ ಮಾಡಿದ್ರು. ನೆಕ್ಸ್ಟ್ ಏನು ಮಾಡ್ತಾರೆ? ಇರಿಗೇಷನ್ ಫಾರ್ ದ ಪ್ರಾಪರ್ ಗ್ರೋ ಕ್ರಾಪ್. ಸಮಯಕ್ಕೆ ಸರಿಯಾಗಿ ನೀರನ್ನು ಹಾಯಿಸ್ತಾರೆ, ಅಂದರೆ ನೀರನ್ನು ಹರಿಸ್ತಾರೆ. ಇರಿಗೇಷನ್ ಫಾರ್ ದ ಪ್ರಾಪರ್ irrigation for the proper growth write down children, write down your book also. Irrigation for the proper growth crops. ಓಕೆ, ಅಂದರೆ ಇವಾಗ ಫಸ್ಟ್ ಏನು ಮಾಡಿದ ರೈತ? ನೆಲವನ್ನು ಕ್ಲೀನ್ ಮಾಡ್ಕೊಳ್ತಾನೆ, ನಂತರ ಬೀಜಗಳನ್ನು ಬೆತ್ತುತ್ತಾನೆ, ನಂತರ ನೀರನ್ನು ಹಾಯಿಸ್ತಾನೆ, ಹೌದಲ್ವಾ? ನೆಕ್ಸ್ಟ್ ಪ್ರೊಸೆಸ್ ಈಸ್ ಯೂಸಿಂಗ್ ಕೆಮಿಕಲ್ಸ್ ಆರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಫಾರ್ ಪ್ರಾಪರ್ ಗ್ರೋತ್ ಆಫ್ ಕ್ರಾಪ್ಸ್. ಅಂದರೆ ಬೆಳೆಗಳು ಚೆನ್ನಾಗಿ ಬೆಳಿಬೇಕು ಅಂದರೆ ರಾಸಾಯನಿಕ ಅಥವಾ ಸಾವಯವ ಗೊಬ್ಬರಗಳನ್ನು ಅವರು ಹಾಕ್ತಾರೆ. ಇದರಿಂದ ಏನಾಗುತ್ತೆ? ಅದರಲ್ಲಿ ಫಲವತ್ತತೆ ಹೆಚ್ಚಾಗಿ ಬೆಳೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಓಕೆ, ಸಿ ಹಿಯರ್, ನೆಕ್ಸ್ಟ್ ಪ್ರೊಸೆಸ್ ಈಸ್ ಯೂಸಿಂಗ್ ಕೆಮಿಕಲ್ಸ್ are organic fertilizers for proper growth of crops. Growth of crops. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಈಸ್ ಅಂದರೆ ಇವಾಗ ಏನು ಮಾಡಿದ್ರು? ಯೂಸಿಂಗ್ ಕೆಮಿಕಲ್ಸ್ ಆರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಫಾರ್ ಪ್ರಾಪರ್ ಗ್ರೋತ್ ಆಫ್ ಕ್ರಾಪ್ಸ್. ಅಂದರೆ ಬೆಳೆ ಚೆನ್ನಾಗಿ ಬೆಳೆಯಲು ಅವರು ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ಸಾವಯವ ಗೊಬ್ಬರಗಳನ್ನು ಅವರು ಬಳಸ್ತಾರೆ. ಆ್ಯಂಡ್ ದೆನ್ protecting the crop from animals, birds, insects and diseases. Understood? Next process is protecting the crops. Protecting the crops from animals, birds, insects
insects and diseases. And diseases. ಓಕೆ, ಅಂದರೆ ಬೆಳೆಗಳನ್ನು ಈಗ ಬೆಳೆ ಬೆಳೀತಾ ಇದೆ ಅಲ್ವಾ, ನೆಕ್ಸ್ಟ್ ಫಸ್ಟ್ ಬೆಳೆದ ಬೆಳೆಗಳನ್ನು ಏನು ಮಾಡ್ತಾರೆ ಅವರು, ಪ್ರೊಟೆಕ್ಟಿಂಗ್ ದ ಕ್ರಾಪ್ ಫ್ರಮ್ ಅನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್ ಆ್ಯಂಡ್ ಡಿಸೀಸಸ್. ಅಂದರೆ ಬೆಳೆಗಳನ್ನು ಪ್ರಾಣಿ, ಪಕ್ಷಿ, ಕೀಟಗಳು ಮತ್ತು ರೋಗಗಳಿಂದ ಅವ್ರೇನು ಮಾಡ್ತಾರೆ, ಬೆಳೆಯನ್ನು ರಕ್ಷಿಸಬೇಕಾಗುತ್ತೆ. ಓಕೆ, ಅಂದರೆ ಅವರು ಬೆಳೆದ ಬೆಳೆಗಳನ್ನು ಹಾಳಾಗದಂತೆ ಏನು ಮಾಡ್ಬೋದು, ಪ್ರಾಣಿಗಳು ಆ ಬೆಳೆಗಳನ್ನು ಹಾಳು ಮಾಡಬಹುದು ಅಲ್ವಾ, ಅಥವಾ ಕ್ರಿಮಿ ಕೀಟಗಳು ಇರಬಹುದು, ಪಕ್ಷಿಗಳು ಇರಬಹುದು, ಇಡೀ ಬೆಳೆಗಳನ್ನು ಏನು ಮಾಡಬಹುದು, ಹಾಳು ಮಾಡಬಹುದು. ಆದ್ದರಿಂದ ಏನು ಮಾಡಬೇಕು, ಅದನ್ನು ನಾವು ಕಾಯಬೇಕು, ಅದನ್ನು ಅವುಗಳಿಂದ ರಕ್ಷಿಸಬೇಕು. ಓಕೆ, ಲಾಸ್ಟ್ ಒನ್ ಈಸ್ ಹಾರ್ವಿಂಗ್ ದ ಕ್ರಾಪ್ ಐದರ್ ಮ್ಯಾನ್ಯುವಲಿ ಆರ್ ವಿತ್ ದ ಹೆಲ್ಪ್ ಆಫ್ ಮಷಿನ್ಸ್. ಇವಾಗ ಬೆಳೆ ಏನಾಗಿದೆ, ಬೆಳೆದು ನಿಂತಿದೆ. ಕೊನೆಯ ಹಂತ ಯಾವುದು, ಲಾಸ್ಟ್ ಒನ್ ಈಸ್ ಹಾರ್ವಿಂಗ್ ದ ಕ್ರಾಪ್ ಐದರ್ ಮ್ಯಾನ್ಯುವಲಿ ಆರ್ ವಿತ್ ದ ಹೆಲ್ಪ್ ಆಫ್ ಮಷೀನ್. ಅಂದರೆ ನಾವು ಯಂತ್ರಗಳು ಅಥವಾ ಕೈಗಳಿಂದಲೇ ಏನು ಮಾಡ್ತಾರೆ, ಬೆಳೆಗಳನ್ನು ಕಟಾವು ಮಾಡ್ತಾರೆ, ಕೊಯ್ಲು ಅಂತ ಹೇಳ್ತಾರೆ ಅಲ್ವಾ, ಕಟಾವು ಮಾಡ್ತಾರೆ. ಹಾರ್ವೆಸ್ಟಿಂಗ್ ದ ಕ್ರಾಪ್ ಐದರ್, ಲಾಸ್ಟ್ ಒನ್ ಈಸ್ harvesting the crop either manually or with the help of machine. With the help of machine. Okay, understood children? Once again, see here, you have the picture with the correct statement, isn't it? We saw 6 stages. Here we saw 6 stages of growing crops. Okay, through the 6 different images is that we saw here, you have the match the picture with the correct statement, isn't it? But they are not proper order. Write them in the correct order. Now we have to write here correct in the correct order, isn't it? In this space given below, you have to write down, children. We need to make sure the order, the stages of growing crops proper. Okay, so now let us take a look at these pictures. Firstly, here we have a picture, isn't it? Have the soil is still empty. First, what happened? Soil is still empty and no crops are sown yet. Means first ಉಳುಮೆ ಅಂದರೆ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಮುಂಚೆ ರೈತ ಏನು ಮಾಡ್ತಾನೆ, ಮೊದಲನೇ ಸ್ಟೇಜಲ್ಲಿ ನೆಲವನ್ನು ಅವರು ಕ್ಲೀನ್ ಮಾಡ್ಕೊಳ್ತಾರೆ. ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೀಜ ಬಿತ್ತನೆ ಆಗಿರೋದಿಲ್ಲ, ನೆಲವನ್ನು ಏನು ಮಾಡ್ಕೊಳ್ತಾರೆ, ಅವರು ಉಳುಮೆ ಮಾಡ್ಕೊತಾರೆ. ಸಾಯಿಲ್ ಈಸ್ ಟಿಲ್ ಎಂಟಿ, ಇಡೀ ಭೂಮಿ ನೆಲ ಖಾಲಿಯಾಗಿರುತ್ತೆ. ನೋ ಕ್ರಾಪ್ಸ್ ಆರ್ ಆನ್ ಇಟ್. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ಗ್ರೋಯಿಂಗ್ ಕ್ರಾಪ್ಸ್. ಇದು ಬೆಳೆಗಳನ್ನು ಬೆಳೆಯುವ ಮೊದಲನೇ ಹಂತ. Okay, next where people plough the land to grow the crops. ಅದಕ್ಕೋಸ್ಕರ ರೈತರು ಏನು ಮಾಡ್ತಾರೆ, ನೆಲವನ್ನು ಉಳುಮೆ ಮಾಡ್ತಾನೆ. Properly to increase the fertility of the soil. This is the first stage. Flying the land to grow lands. Flying the land to grow crops. Okay, once the soil is ready, you need to add the seeds. Okay, seeds are where we get the crops from rain. Add to sowing the seeds to grow crops. ಮಳೆ ಬಂದ ತಕ್ಷಣ ಏನು ಮಾಡ್ತೀವಿ ನಾವು, ಹೊಲ ಗದ್ದೆಗಳಲ್ಲಿ ಬೀಜವನ್ನ ಬಿತ್ತುತ್ತೀವಿ. Second stage is sowing the seeds to grow crops. Okay, see here, sowing the seeds to grow crops.
Once we sown seeds to the soil, we have learned plants need water for growth, isn't it? Once when we sown seeds to the soil, we have learned this, we understood plants need water for growth. Third stage is irrigation for the proper growth crops. Irrigation for the proper growth crops. ಏನಾಯಿತು, ಖಾಲಿ ನೆಲವನ್ನು ಸ್ವಚ್ಛ ಮಾಡ್ಕೊಂಡ್ವಿ, ನಂತರ ಬೀಜವನ್ನು ಬಿತ್ತನೆ ಮಾಡಿದ್ವಿ. ಥರ್ಡ್ ಸ್ಟೇಜಲ್ಲಿ ಈಗ ಬೆಳೆಗಳಿಗೆ ಏನು ಬೇಕು, ಬೀಜವನ್ನು ಬಿತ್ತಿದ ನಂತರ ಅವುಗಳಿಗೆ ನಿರಂತರವಾಗಿ ನಾವೇನು ಮಾಡಬೇಕು, ಅಥವಾ ಸಮಯಕ್ಕೆ ಸರಿಯಾಗಿ ನಾವು ನೀರನ್ನು ಹಾಯಿಸ್ತಾ ಹೋಗಬೇಕು. ಓಕೆ, ಸಿ ಹಿಯರ್ ವಿ ನೀಡ್ ಟು ಸಪ್ಲೈ ವಾಟರ್ ಥ್ರೂ ಇರಿಗೇಷನ್ ಟು ಮೇಕ್ ಶ್ಯೂರ್ ದಟ್ ದ ಕ್ರಾಪ್ಸ್ ಆರ್ ಗ್ರೌಂಡ್ ಪ್ರಾಪರ್ಲಿ. ಅವಾಗ ಏನಾಗುತ್ತೆ, ಎಲ್ಲ ಕಡೆಯೂ ಕೂಡ ಸರಿಯಾದ ಕ್ರಮದಲ್ಲಿ ಎಲ್ಲ ಬೀಜಗಳು ಕೂಡ ಬಿತ್ತಿದ ನಂತರ ನೀರನ್ನು ಹಾಯಿಸಿದ ನಂತರ ಅವುಗಳ ಬೆಳವಣಿಗೆ ಮುಂದುವರಿಯುತ್ತೆ. ಓಕೆ, ನೆಕ್ಸ್ಟ್ ಇನ್ಕ್ರೀಸ್ ದ ಫರ್ಟಿಲಿಟಿ ಆಫ್ ಲ್ಯಾಂಡ್ ಟು ಹೆಲ್ಪ್ ದ ಗ್ರೋತ್ ಆಫ್ ಕ್ರಾಪ್ಸ್. ಅಂದರೆ ನಾವು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಬೇಕು, ಅದರ ಶಕ್ತಿಯನ್ನು ಹೆಚ್ಚಿಸಬೇಕು ಅಂದರೆ ಏನು ಮಾಡಬೇಕು, ಅದರ ಶಕ್ತಿ ಹೆಚ್ಚಿಸಿದರೆ ಏನಾಗುತ್ತೆ, ಬೆಳೆಗಳು ಕೂಡ ತುಂಬ ಫಲವತ್ತಾಗಿ ಬೆಳೀತಾ ಹೋಗುತ್ತೆ. ಅರ್ಥ ಆಯ್ತಾ? ದ ಥರ್ಡ್ ಸ್ಟೇಜ್ ಈಸ್ ಇರಿಗೇಷನ್ ಫಾರ್ ದ ಪ್ರಾಪರ್ ಗ್ರೋತ್ ಆಫ್ ಕ್ರಾಪ್ಸ್ ಟು ಇನ್ಕ್ರೀಸ್ ದ ಫರ್ಟಿಲಿಟಿ ಆಫ್ ದ ಲ್ಯಾಂಡ್ ಟು ಹೆಲ್ಪ್ ದ ಹೆಲ್ತಿ ಗ್ರೋತ್ ಆಫ್ ಕ್ರಾಪ್ಸ್. ಸೊ we can supply the land with chemicals or organic fertilizers for proper growth of the crops. Okay, ಅಂದರೆ ಬೆಳೆಗಳು ತುಂಬ ಆರೋಗ್ಯವಾಗಿ ಬೆಳಿಬೇಕು, ಚೆನ್ನಾಗಿರಬೇಕು ಅಂದರೆ ನಾವು ಏನು ಮಾಡಬೇಕು, ನಾವು ಯೂಸಿಂಗ್ ಕೆಮಿಕಲ್ಸ್ ಆರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಫಾರ್ ಪ್ರಾಪರ್ ಗ್ರೋತ್ ಆಫ್ ಕ್ರಾಪ್ಸ್. ನಾವೇನು ಮಾಡಬೇಕು, ಆವಾಗ ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ಸಾವಯವ ಗೊಬ್ಬರಗಳನ್ನು ನಾವು ಬಳಸಬೇಕು, ಹಾಕಬೇಕು. ಓಕೆ, ಒನ್ಸ್ ದ ಕ್ರಾಪ್ಸ್ ಹೆಲ್ತಿ ಗ್ರೋಯಿಂಗ್, ಎಲ್ಲವೂ ಕೂಡ ಚೆನ್ನಾಗಿ ಬೆಳೀತಾ ಇದ್ದಾವೆ, ಬೆಳೆ ಚೆನ್ನಾಗಿ ಬರ್ತಾ ಇದೆ, ವಿ ನೀಡ್ ಟು ಮೇಕ್ ಶೋರ್ ದಟ್ ಇಟ್ ನಾಟ್ ಡ್ಯಾಮೇಜ್ by eternal animals, birds, insects and other diseases. Okay, what we can do, so the fifth stage of ಅವಾಗ ಏನು ಮಾಡಬೇಕು, ನಾವು protecting crops from external agents, animal, birds, insects and diseases. ಇವುಗಳಿಂದ ನಾವು ನಮ್ಮ ಬೆಳೆಯನ್ನು ರಕ್ಷಿಸಬೇಕು. ಓಕೆ, ಫಿಫ್ತ್ ಸ್ಟೇಜ್ ಈಸ್ protecting crops from animals, birds, insects and diseases. Okay, understood children? Next, once we successfully grow the crops, ಈಗ ಬೆಳೆಯನ್ನು ನಾವು ಚೆನ್ನಾಗಿ ಬೆಳೆದಿದ್ದೀವಿ, ಬೆಳೆ ತುಂಬ ಚೆನ್ನಾಗಿ ಬೆಳೆದು ನಿಂತಿದೆ ಅಂದಮೇಲೆ ಇಟ್ ಈಸ್ ರೆಡಿ ಫಾರ್ ಹಾರ್ವೆಸ್ಟಿಂಗ್, ಇದು ಕೊಯ್ಲಿಗೆ ರೆಡಿ ಆಗಿದೆ, ಅದನ್ನು ನಾವೇನು ಮಾಡಬೇಕು, ಕಟ್ ಮಾಡಬೇಕು. ಇವಾಗ ಅಂದರೆ ಕಟಾವು ಕಾರ್ಯವನ್ನು ಅಲ್ಲಿ ಮಾಡಬೇಕು. ಲಾಸ್ಟ್ ಪ್ರೊಸೆಸ್ ಈಸ್ ಒನ್ಸ್ ವಿ ಸಕ್ಸಸ್ಫುಲಿ ಗ್ರೋತ್ ದ ಕ್ರಾಪ್ಸ್, ಇಟ್ ಈಸ್ ರೆಡಿ ಫಾರ್ ಹಾರ್ವೆಸ್ಟಿಂಗ್. ಈಗೆಲ್ಲ ಬೆಳೆದು ಅದು ಕೊನೆಯ ಹಂತ. ಬೆಳೆ ಫಸ್ಲು ಬಂದಿದೆ ಅಂತ ಹೇಳ್ತಾರಲ್ವಾ, ಫಸ್ಲು ಕೈಗೆ ಬಂದಿದೆ ಅಂದರೆ ಬೆಳೆ ಇವಾಗ ಬೆಳೆದು ನಿಂತಿದೆ. ಅವಾಗ ಏನು ಮಾಡ್ಬೇಕು, ನಾವು ಅದನ್ನು ಕೊಯ್ಬೇಕು ಅಥವಾ ಕೊಯ್ಲು, ಕಟಾವು ಅಂತ ಹೇಳ್ತಾರೆ. ದ ಫೈನಲ್ ಸ್ಟೇಜ್ ಆಫ್ ಗ್ರೋಯಿಂಗ್ ಕ್ರಾಪ್ಸ್ ಈಸ್ ಹಾರ್ವೆಸ್ಟಿಂಗ್ ದ ಕ್ರಾಪ್ ಐದರ್ ಮ್ಯಾನ್ಯುಯಲಿ ವಿತ್ ದ ಹೆಲ್ಪ್ ಆಫ್ ಮಷೀನ್ಸ್. ಯಂತ್ರಗಳನ್ನು ಬಳಸಿ ನಾವು ಬೆಳೆಗಳನ್ನು ಕೊಯ್ಯಬಹುದು, ಕಟಾವು ಮಾಡಬಹುದು, ಅಥವಾ ಮನುಷ್ಯರನ್ನು ಅಥವಾ ಕೈಗಳಿಂದಲೇ ನಾವು ಬೆಳೆಗಳನ್ನು ಅಥವಾ ಫಸಲುಗಳನ್ನು ಏನು ಮಾಡಬಹುದು, ಕೊಯ್ಲು ಅಥವಾ ಕಟಾವು ಮಾಡಬಹುದು. ಅಂಡರ್ಸ್ಟುಡ್ ಚಿಲ್ಡ್ರನ್? ಲಾಸ್ಟ್ ಒನ್ ಈಸ್ ದ ಫೈನಲ್ ಸ್ಟೇಜ್ ಆಫ್ ಗ್ರೋಯಿಂಗ್ ಕ್ರಾಪ್ಸ್ ಈಸ್ ಹಾರ್ವೆಸ್ಟಿಂಗ್ ದ ಕ್ರಾಪ್ ಐದರ್ ಮ್ಯಾನ್ಯುಯಲಿ ವಿತ್ ದ ಹೆಲ್ಪ್ ಆಫ್ ಮಷೀನ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಇಟ್ ಮೀನ್ಸ್ ಅಂದರೆ ರೈತ ಯಾವ ರೀತಿ ಅವನು ಬೆಳೆಗಳನ್ನು ಬೆಳೀತಾ ಹೋಗ್ತಾನೆ ಎಂಬುದು ನಾವಿವಾಗ ತಿಳ್ಕೊಂಡಿದ್ದೀವಿ ಅಲ್ವಾ? ದಟ್ ಅಂದರೆ ಫಸ್ಟ್ ಏನು ಮಾಡ್ತಾನೆ,
Flying the land to grow crops, sowing the seeds to grow crops, and then irrigation for the proper growth crops, using chemicals or organic fertilizers for proper growth of crops, protecting the crop from animals, birds, insects and diseases, and last one is harvesting the crop either manually or with the help of machine. Okay. Thank you, children.